ನೋಡಿ, ಪ್ರಕಟಣೆ ಗ್ರಂಥವು 6ನೇ ಅಧ್ಯಾಯ 2ನೇ ವಚನ. ಏನ್ ಆಯುಧನ ಹಿಡ್ಕೊಂಡು ನಾವು ಹೋರಾಡಬೇಕು. ಆಗ ಇಗೋ ಒಂದು ಬಿಳಿ ಕುದುರೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ಬಿಲ್ಲು ಇತ್ತು. ಅವನು ಕೂತಿರುವ ಕೈಯಲ್ಲಿ ಏನಾಯ್ತಂತ? ಬಿಲ್ಲು ಇಟ್ಕೊಂಡು ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತ್ತು. ಅವನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರ ಹೊರಟನು. ಆಮೆನ್. ಆ ಬಿಲ್ಲನ್ನ ಹಿಡ್ಕೊಂಡು ಯುದ್ಧಕ್ಕೆ ಹೋದವನ, ಆ ಬಿಲ್ಲನ್ನ ಹಿಡ್ಕೊಂಡು ಯಾವಾಗಾದ್ರೂ ಯುದ್ಧಕ್ಕೆ ಹೋದವನು ಏನಾಗತ್ತ ಅದಗ? ಜಯ. ಎಲ್ಲಿ ಹೋದ್ರು ಕೂಡ ಜಯಮಾಲೆ ಹೊಂದುತ್ತಾನಂತ. ಅಂದ್ರೆ ಈತ ಜಯ ಹೊಂದ ಕಾರಣ ಏನಪ್ಪ? ಹೆಂಗ್ ಜಯ ಹೊಂದಾನ? ಏನ್ ಆಯುಧ ಹಿಡ್ಕೊಂಡು ಜಯ ಹೊಂದಾನ? ಬಿಲ್ಲು ಹಿಡ್ಕೊಂಡನಂತ. ಬಿಲ್ಲು ಬಾಣನ, ಇವಾಗ ಬಿಲ್ಲು ಹೆಂಗಿರುತ್ತೆ ಹೇಳು? ಹಿಂಗ್ ಬೆಂಡಾಗಿರ್ತದೆ, ಹೌದಾ? ಹಿಂಗ್ ಬೆಂಡಾಗಿರ್ತದೆ. ಅದಕ್ಕೊಂದು ದಾರ ಕಟ್ಟಿ ಬಾಣ ಹಿಡ್ಕೊಂಡು ಹಿಂಗ್ ಬಿಡ್ತಾರ, ಹೌದಾ? ಅಂದ್ರೆ ಬಿಲ್ಲು ಬಾಣ ಅದು ಎಷ್ಟು ಬೆಂಡಾಗಿರ್ತತೋ ನಾವು ಬಿಟ್ಟಿವಂದ್ರೆ ಅಷ್ಟು ಫೋರ್ಸ್ ಆಗೋತತ್ತು. ನಾವು ಅವಾಗ ಸಣ್ಣ ಹುಡುಗದ ಮಾಡ್ಕೊಂತಿದ್ವಿ, ಕಟ್ಕೊಂಡು ಒಂದ್ ಇಟ್ಕೊಂಡು ಬಿಟ್ಕೊಂತಿದ್ವಿ. ಅವು ನನಗೆ ಗೊತ್ತದು, ನಾನು ಕೂಡ ಕಟ್ತಿದ್ದೆ ಅವಾಗ. ಅಂದ್ರೆ ಎಷ್ಟು ನಾವು ಸ್ಟ್ರೇಟ್ ಆಗಿ ಸ್ವಲ್ಪ ಐತೆ ಅನ್ಕೋ, ಇದು ಟೈಟ್ ಆಗಿ ಕುಂದಿರ್ತದೆ ಯಾವ್ದು ದಾರ, ಅದನ್ನ ಎಲೆಗೆ ಬರೋದಿಲ್ಲ. ದಾರನ ಎಲೆಗೆ ಬರೋದಿಲ್ಲ, ಅದು ಅಷ್ಟು ಟೈಟ್ ಆಗಿದ್ರೆ ಇಲ್ಲೇ ಬೀಳ್ತದೆ ಅದು. ಅದೇ ಬಿಲ್ಲಿನ ಸ್ವಲ್ಪ ಬೆಂಡ್ ಮಾಡಿವ ಅನ್ಕೋ, ಅವಾಗ ಇದು ದಾರ ಬೇಸ್ ಇನ್ನ ಬರ್ತದೆ, ಈ ಕಡೆ ಬರುತ್ತೆ. ಅವಾಗ ಬಿಟ್ಟಿವ ಅಂದ್ರೆ ಅದು ಫುಲ್ ಇನ್ನ ಫೋರ್ಸಬಲ್ ಹೋದದು. ಹಂಗ ಬಿಲ್ಲು ಏನಪ್ಪಾ ಅಂತ ಹೇಳಿದ್ರೆ, ಅದು ಎಷ್ಟು ಬೆಂಡಾದ್ರೆ ಅಷ್ಟು ಅದು ಫೋರ್ಸಬಲ್ ಆಗಿ ಅದು ಹೋಗ್ತದೆ ಬಾಣ. ಅಂದ್ರೆ ನಮ್ಮ ಆತ್ಮೀಯ ಜೀವಿತದಲ್ಲಿ ನಾವು ಹೋರಾಟದಲ್ಲಿ ನಾವು ಗೆಲ್ಲಬೇಕು, ನಾವು ಫೋರ್ಸಬಲ್ ಆಗಿ ನಾವು ದೇವ್ರ ಕಾರ್ಯ ನಮ್ಮ ಜೀವಿತದಲ್ಲಿ ನಡಬೇಕು ಅಂತ ಹೇಳಿದ್ರೆ ನಾವೇನಾಗಬೇಕು? ಹಂಗ ಬೆಂಡ್ ಆವಾಗ ನಾವು ದೇವ್ರ ಹತ್ರ ಆ ರೀತಿ ವಿಧೇಯತೆ ತೋರಿಸುವಂತವ್ರಾಗಿರ್ಬೇಕು. ಯಾವಾಗಾದ್ರೂ ವಿಧೇಯತೆ ನಮ್ಮಲ್ಲಿ ಬರ್ತತೋ, ಯಾವಾಗಾದ್ರೂ ದೇವ್ರ ಮಾತಿಗೆ ನಾವು ವಿಧೇಯತೆ ತೋರಿಸ್ತೀವೋ, ಅವಾಗ ನಮ್ಮಲ್ಲಿ ಏನಾಗ್ತದೆ ಗೊತ್ತಾ? ಶತ್ರು ಮೇಲೆ ನಾವು ಯುದ್ಧ ಮಾಡಿ ನಾವು ಗೆಲ್ಲುವಂತವ್ರಾಗ್ತೀವಿ. ಅವಾಗ ನಮ್ಮಲ್ಲಿರೋ ಬಾಣ ಫೋರ್ಸಬಲ್ ಆಗಿ ಓದುತ್ತೆ. ನಾವು ವಿಧೇಯರಾಗಿಲ್ಲ ಅನ್ಕೋ, ನಾವು ವಿಧೇಯತೆ ತೋರಿಸಿಲ್ಲ ಅನ್ಕೋ, ಶತ್ರು ಮೇಲೆ ನೀನ್ ದಾಳಿ ಮಾಡಕ್ ಆಗೋದಿಲ್ಲ. ನಿನ್ನಲ್ಲಿರೋ ಆಯುಧ ಅದು ಸರಿಯಾಗಿ ಉಪಯೋಗ ಆಗೋದಿಲ್ಲ. ನೀನ್ ಎಷ್ಟು ಬೆಂಡ್ ಆಗ್ತೀಯೋ ಅಷ್ಟು ಆಯುಧ ಸ್ಟ್ರಾಂಗ್ ಆಗುತ್ತೆ. ಆತ್ಮೀಯತೆಯಲ್ಲಿ ಇದು ಬಹು ಪ್ರಾಮುಖ್ಯವಾದ ಅಂಶ. ಇದು ನಮ್ಗೆ ಆಸೆ ಇರ್ತದೆ. ಏನಂತ ಆಸೆ ಇರ್ತದೆ ಗೊತ್ತಾ? ಪ್ರತಿಯೊಬ್ಬರಿಗೆ ಆತ್ಮೀಯ ಜೊತೆ ನಾನು ಬಾಳ ಹೊಂದಬೇಕು, ನಮ್ ದೇವ್ರಿಗೆ ಸಾಕ್ಷಿಯಾಗಿರ್ಬೇಕು, ಅನೇಕರ ಮುಂದೆ ನಾನು ಆಶೀರ್ವಾದಕರವಾಗಿರ್ಬೇಕು ಅನ್ನೋ ಪ್ರತಿ ಒಬ್ಬನಿಗೆ ಕ್ರೈಸ್ತನಿಗೆ ಒಂದು ಆಸೆ ಇರ್ತದೆ. ಈ ಆಸೆ ಐತೆ, ಓಕೆ. ಆದ್ರೆ ಅಪವಾದ ಏನ್ ಮಾಡ್ತಿರ್ತಾನೆ ಹೇಳು? ನಮ್ಮ ಮೇಲೆ ದಾಳಿ ಮಾಡ್ತಿರ್ತಾನೆ, ನಿರಂತರವಾಗಿ ದಾಳಿ ಮಾಡ್ತಿರ್ತಾನೆ. ಕೇಳು, ನಮ್ಮ ಮೇಲೆ ಇರುವಂತ ದೇವ್ರ ಉದ್ದೇಶ ನೆರವೇರಬಾರ್ದು ಅಂತೇಳಿ ಅವನ ಅಪವಾದ ಏನ್ ಮಾಡ್ತಿರ್ತಾನಂತ? ನಮ್ಮನ್ನ ಬಲಹೀನ ಪಡಿಸ್ತಿರ್ತಾನ, ನಮ್ಮನ್ನು ಕೃಂಗಿಸ್ತಿರ್ತಾನ. ನಮ್ಮಲ್ಲಿರೋ ದೇವ್ರ ಉದ್ದೇಶಗಳು ನೆರವೇರಬಾರ್ದು ಅಂತೇಳಿ ಅವ್ನು ನಮ್ಮನ್ನ ನಿರಂತರ ನಮ್ಮ ಮೇಲೆ ದಾಳಿ ಮಾಡ್ತಿರ್ತಾನ. ಅವನ ಆಲೋಚನೆ ವಿಧಾನದಲ್ಲಿ ದಾಳಿ ಮಾಡ್ತಾನೋ, ಇಲ್ಲ ಮನುಷ್ಯರ್ಲಿದ್ದ ದಾಳಿ ಮಾಡ್ತಾನೋ, ಯಾವ್ದ್ರಲ್ಲಿದ್ದೋ ಆಸೆಗಳು ಏನನ್ನೋ ರಕರಕವಾಗಿ ಅವನು ನಮ್ಮಲ್ಲಿ ಲೋಕ ಸಂಬಂಧವಾದದ್ದು ನಮ್ಮಲ್ಲಿ ತಗೊಂಬಂದಿಟ್ಟು ನಮ್ಮನ್ನ ಬಲಹೀನಪಡಿಸಿ ದೇವ್ರ ಚಿತ್ತ ನಮ್ಮ ಜೊತೆ ನೆರವೇರಿಲ್ದಂಗೆ ಮಾಡ್ತಿರ್ತಾನ. ಇವಾಗ ಅವನು ಅಷ್ಟು ಯುದ್ಧ ನಮ್ಮ ಮೇಲೆ ಮಾಡ್ತಿರುವಾಗ ನಾವೇನ್ ಮಾಡ್ಬೇಕು? ಅವನ ಮೇಲೆ ನಾವು ಕೂಡ ಯುದ್ಧ ಮಾಡ್ಬೇಕಲ್ಲ. ನಾವು ಸೈಲೆಂಟ್ ಆಗಿದೀವಿ ಅನ್ಕೋ, ಅವನೇನ್ ಮಾಡ್ತಾನೆ? ನಮ್ಮ ಮೇಲೆ ನಿರಂತರ ಯುದ್ಧ ಮಾಡ್ತಿರ್ತಾನೆ, ನಾವು ಬಲಹೀನ ಆಗ್ತಾನೆ ಇರ್ತೀವಿ. ದೇವ್ರ ಚಿತ್ತ ನಮ್ಮ ಮೇಲೆ ಹೆಂಗ್ ನೆರವೇರ್ತದೆ? ದೇವ್ರ ಉದ್ದೇಶ ನಮ್ಮ ಮೇಲೆ ಹೆಂಗ್ ನೆರವೇರ್ತದೆ? ದೇವ್ರ ಉದ್ದೇಶ ನಮ್ಮಲ್ಲಿ ನೆರವೇರ್ಬೇಕಂದ್ರೆ ನಾವೇನ್ ಮಾಡ್ಬೇಕಂತ? ನಮ್ಮಲ್ಲಿರೋ ಬಾಣ, ನಮ್ಮಲ್ಲಿರೋ ಆಯುಧ ಅವನ ಮೇಲೆ ಉಪಯೋಗ ಮಾಡ್ಬೇಕಂದ್ರೆ ನಾವೇನಾಗ್ಬೇಕಂತ? ಬೆಂಡ್ ಆಗ್ಬೇಕು. ದೇವ್ರ ಕೈಯಲ್ಲಿ ನಾವು ಬೆಂಡ್ ಆಗ್ಬೇಕು. ಒಬ್ಬ ಯುದ್ಧ ವೀರನ ಕೈಯಲ್ಲಿ ಬಿಲ್ಲು ಹೆಂಗ ಬೆಂಡಾಗಿ ಇರ್ತತೋ, ಅದೆಷ್ಟು ಬೆಂಡಾದ್ರೆ ಹೆಂಗ ಆ ಶತ್ರುನ ಅವನು ದಾಳಿ ಮಾಡ್ತಾನೋ, ಹಂಗ ಆತ ಯುದ್ಧ ವೀರನ ಹತ್ರ ಆತನ ಕೈಯಾಗ ನಾವ್ ಹೆಂಗಾಗಿರ್ಬೇಕು? ಬೆಂಡಾಗಿರ್ಬೇಕು. ದೇವ್ರು ಮಾತಾಡ್ತಿರುವಾಗ ಆ ಮಾತಿಗೆ ನಾವು ವಿಧೇಯತೆ ತೋರಿಸ್ಬೇಕು. ದೇವ್ರು ಹೇಳ್ತಿರುವಾಗ ಆ ಮಾತಿಗೆ ನಾವು ವಿಧೇಯರಾಗ್ಬೇಕು. ಅಯ್ಯ ಕೇಳ್ತೀನಿ ಅಯ್ಯ ನಿನ್ ಮಾತು. ಎದಕ್ಕಂದ್ರೆ ನಾನು ಶತ್ರು ಮೇಲೆ ಜಯ ಹೊಂದಬೇಕು. ನನ್ನ ವಿಪರೀತವಾಗಿ ಶತ್ರು ದಾಳಿ ಮಾಡ್ತಾನ, ವಿಪರೀತವಾಗಿ ಶತ್ರು ನನ್ನ ಮೇಲೆ ಅವನ ಶಕ್ತಿನ ಪ್ರಯೋಗಿಸ್ತಾನ. ಮತ್ತೆ ಅವನ ಮೇಲೆ ನಾನು ಜಯ ಹೊಂದಬೇಕಂದ್ರೆ ನಾನು ಬಲ ಹೊಂದಬೇಕಲ್ಲ, ನಾನು ಶಕ್ತಿ ಹೊಂದಬೇಕಲ್ಲ. ಮತ್ತೆ ನಾನು ಶಕ್ತಿ ಹೊಂದಬೇಕಂದ್ರೆ ನಾನು ಏನಾಗಬೇಕು? ನಿನ್ನ ಕೈಯಲ್ಲಿ ಒಂದು ಬಿಲ್ಲಾಗಿ ನಾನು ನಿನಗೆ ವಿಧೇಯನಾಗ್ಬೇಕು. ಆ ವಿಧೇಯತೆ ನೀನು ಯಾವಾಗ ಆಗ್ತೀಯೋ ಅವಾಗ ಏನಾಗ್ತೀಯ ಹೇಳು? ಶತ್ರು ಮೇಲೆ ಯುದ್ಧ ಮಾಡಕ್ಕೆ ನಿನ್ ಕೈ ದೇವ್ರ ಕೈಯಲ್ಲಿ ಒಂದು ಉಪಯೋಗರ ಪಾತ್ರ ಆಗುತ್ತೆ.
ಅದಕ್ಕೆ ದೇವ್ರ ಮಾತಿಗೆ ವಿಧೇಯರಾಗಬೇಕು. ವಾಕ್ಯ ಹೇಳ್ತಾರ, ಈ ವಾಕ್ಯ ನನಗೆ ಹೇಳ್ತಾನ, ನನಗೆ ಹೇಳ್ತಾನ ಅಂತ ನಾವು ಗ್ರಹಿಸ್ಕೋಬೇಕು. ಅವ್ರಿಗೆ ಹೇಳ್ತಾರೆ ಬಿಡು, ಇವ್ರಿಗೆ ಹೇಳ್ತಾರೆ ಅನ್ಕೋಬಾರದು. ಯಾಕಂದ್ರೆ ನಿನ್ ಮೇಲೆ ಶತ್ರು ದಾಳಿ ಮಾಡುವಲ್ಲ, ಪ್ರತಿಯೊಬ್ಬರ ಮೇಲೆ ಟಾರ್ಗೆಟ್ ಇಟ್ಟಾನ ಅವನು, ಪ್ರತಿಯೊಬ್ಬರ ಮೇಲೆ ಶತ್ರು ದಾಳಿ ಮಾಡ್ತಾನ. ಮತ್ತೆ ಶತ್ರು ನಮ್ಮ ಮೇಲೆ ದಾಳಿ ಮಾಡ್ತಿರುವಾಗ ದೇವ್ರ ವಾಕ್ಯ ಏನಂತ ಹೇಳಕತ್ತೆ, ಆ ಶತ್ರು ಮೇಲೆ ನಾವು ಯುದ್ಧ ಮಾಡ್ಬೇಕಂದ್ರೆ ನಾವು ದೇವ್ರ ಕೈಯಲ್ಲಿ ನಾವು ವಿಧೇಯರಾಗಿರ್ಬೇಕಂತ, ಆತರ ಮಾತಿಗೆ ವಿಧೇಯರಾಗಿರ್ಬೇಕಂತ. ವಿಧೇಯತೆ ಆಗಿಲ್ಲ ಅಂದ್ರೆ ನಾವು ಶತ್ರು ಮೇಲೆ ದಾಳಿ ಮಾಡಕ್ ಆಗೋದಿಲ್ಲ, ನಾವು ಶತ್ರು ಮೇಲೆ ಜಯ ಹೊಂದಕ ಆಗೋದಿಲ್ಲ. ಕೆಲವೊಂದು ಟೈಮ್ ಏನಿಸ್ತದೆ ಗೊತ್ತಾ, ನಾನು ಎದಕ್ಕೆ ಕೇಳ್ಬೇಕು, ಇವ್ರು ಹೇಳಿದ ಮಾತು ನಾನು ಎದಕ್ಕೆ ಕೇಳ್ಬೇಕು, ನನ್ನ ಇಷ್ಟಾನುಸಾರ ನಾನು ಜೀವಿಸ್ಬಾರ್ದ, ಇವ್ರು ಹೇಳ್ದಂಗೆ ಕೇಳ್ಬೇಕಾ, ಇವ್ರು ಹೇಳ್ದಂಗೆ ಮಾಡ್ಬೇಕಾ? ಈ ಆಲೋಚನೆ ಯಾರು ಕೊಡ್ತಾರೆ ಹೇಳು? ಅಪವಾದಿ. ದೇವ್ರ ಮಾತು ಕೇಳಿದಂಗೆ ಮಾಡ್ತಾನ. ನಿನ್ನ ಬಲಹೀನ ಪಡಿಸಕ ಅವನು ನಿನ್ನಲ್ಲೇ ಇದ್ದು ನಿನಗೆ ಆಲೋಚನೆ ಕೊಟ್ಟು ಅವನು ಇನ್ನ ಬಲಹೀನ ಪಡಿಸ್ತಾನ. ಅದೇ ನೀನ್ ದೇವ್ರ ವಿಧೇಯರಾಗಿ ಅನ್ಕೋ, ನೀನ್ ವಿಧೇಯರಾಗಿ ಅನ್ಕೋ, ದೇವ್ರ ನನ್ನ ಹತ್ರ ಮಾತಾಡ್ತದನ, ದೇವ್ರು ನನಗೇನೋ ಹೇಳ್ತದನ, ಈ ಮಾತಿಗೆ ನಾನು ವಿಧೇಯನ ಆಗ್ಬೇಕು, ವಿಧೇಯತೆ ನಾನು ತೋರ್ಸ್ಬೇಕಂತೇಳಿ ನೀನ್ ಅನ್ಕಂಡಿ ಅನ್ಕೋ, ಅವಾಗ ದೇವ್ರ ಕೈಯಲ್ಲಿ ನೀನು ಉಪಯೋಗ ಪಾತ್ರ ಆಗ್ತಿ. ಶತ್ರು ನಿನ್ ಮೇಲೆ ಏನ್ ದಾಳಿ ಮಾಡ್ತಾನಲ್ಲ ಅದ್ರ ಮೇಲೆ ದೇವ್ರು ಯುದ್ಧ ಮಾಡ್ತಾನ, ನಿನ್ನಿದ್ದನೇ ಯುದ್ಧ ಮಾಡ್ತಾನ, ನಿನ್ನಿಂದ್ರಿಸೇ ಯುದ್ಧ ಮಾಡಿಸ್ತಾನ. ನಾವೇನ್ ಅನ್ಕೊಂಡಿರ್ತೀವಿ, ನನ್ನ ಕೈಲಿ ಆಗವಲ್ದು, ನನ್ ದೇವ್ರ ಚಿತ್ತ ನೆರವೇರಿಸ್ಬೇಕನ್ನ ಆಸೆ ಐತೆ, ದೇವ್ರ ಉದ್ದೇಶ ನೆರವೇರಿಸ್ಬೇಕನ್ನ ಆಸೆ ಐತೆ, ಆದ್ರೆ ಎಲ್ಲೋ ಅಂತೇಳಿ ನಾನು ಬಲಹೀನ ಆಗ್ತಿದ್ದೀನಿ, ಎಲ್ಲೋ ಅಂತೇಳಿ ನಾನು ಕುರುಂಗ್ತಾ ಇದೀನಿ, ಎಲ್ಲೋ ಅಪವಾದಿ ನನ್ನ ದಾಳಿ ಮಾಡ್ತಾನ, ನನ್ನ ದೇವ್ರಿಗೆ ಸಾಕ್ಷಿಯಾಗಿ ಜೀವಿಸ್ಬೇಕಂತ ಎಷ್ಟು ಪ್ರಯತ್ನ ಪಡ್ತೇನೆ, ಆದ್ರೂ ಕೂಡ ನನ್ನ ಕೈಲಿ ಆಗವಲ್ದು. ಅಂದ್ರೆ ಎದಕ್ಕೆ ಆಗವಲ್ದು ಗೊತ್ತಾ? ನೀನ್ ದೇವ್ರ ಮಾತಿಗೆ ವಿಧೇಯತೆ ತೋರಿಸ್ವಲ್ಲ ನೀನು. ಆ ಮಾತಿಗೆ ನೀನು ವಿಧೇಯತೆ ತೋರಿಸಿದ್ರೆ ಏನಾಗ್ತದೆ ಹೇಳು? ದೇವ್ರ ಕೈಯಲ್ಲಿ ನೀನು ಉಪಯೋಗ ಪಾತ್ರ ಆಗ್ತಿ, ಒಂದು ಬಿಲ್ ಆತಿ ನೀನು. ಅದಕ್ಕೆ ಸೇವಕನ ಯಾವಾಗಾದ್ರೂ ಹೇಳ್ತಿರುವಾಗ ಸೇವಕನ ಮಾತಿಗೆ ವಿಧೇಯತೆ ತೋರಿಸ್ಬೇಕು. ಸೇವಕನಿಂದ ದೇವ್ರ ನನ್ನ ಹತ್ರ ಮಾತಾಡ್ತಾನ ಅನ್ಕೋಬೇಕು. ಆ ಮಾತಿಗೆ ನೀನ್ ವಿಧೇಯತೆ ತೋರಿಸಿ ಅನ್ಕೋ, ದೇವ್ರ ನನ್ನ ಹತ್ರ ಏನೋ ಹೇಳ್ತಾನ, ನನ್ನ ಹತ್ರ ಏನೋ ಮಾತಾಡ್ತಾನ ಅಂತ ನೀನ್ ವಿಧೇಯತೆ ತೋರಿಸಿ ಅನ್ಕೋ, ಅವ ನೀನ್ ಆ ವಿಧೇಯತೆ ತೋರಿಸಿದಾಗ ದೇವ್ರ ಕೈಯಲ್ಲಿ ಒಂದು ಬಲವಾದ ಸಾಧನ ಆಗ್ತಿ. ನಿನ್ ಏನ್ ಶತ್ರು ದಾಳಿ ಮಾಡ್ತಾನಲ್ಲ, ಆ ಶತ್ರು ಮೇಲೆ ನಿನಗೆ ಗೆಲ್ಲಕ್ ಆಗೋದಿಲ್ಲ, ನಿನಗಂತಲ್ಲ ಯಾರಿಗೂ ಗೆಲ್ಲಕ್ ಆಗೋದಿಲ್ಲ. ಅಪವಾದನ ಗೆಲ್ಲಕ್ ಯಾರ್ಕನ್ನ ಆತತ? ದೇವ್ರ ಶಕ್ತಿ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು ಗೆಲ್ಲಕ್ ಆಗೋದಿಲ್ಲ, ದೇವ್ರ ವಾಕ್ಯ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು ಗೆಲ್ಲಕ್ ಆಗೋದಿಲ್ಲ. ಮತ್ತೆ ದೇವ್ರ ವಾಕ್ಯ ನಮ್ಮಲ್ಲಿ ಇರ್ಬೇಕಂದ್ರೆ ಮತ್ತೆ ಸೇವಕನ ಹೇಳೋ ಮಾತು, ದೊಡ್ಡವ್ರು ಹೇಳೋ ಮಾತು ನಮಗೆ ಬರ್ಬೇಕಲ್ಲ, ಅದು ನಾವು ತಗೊಂಡ್ರೆ, ಅದ್ ನಮ್ಮ ಮನಸ್ಸಿನಾಗ ಇದ್ರೆ ಅವಾಗ ಏನಾಗ್ತದೆ ಹೇಳು? ನಾವು ಯಾವಾಗಾದ್ರೂ ವಿಧೇಯತೆ ತೋರಿಸ್ತೀವೋ ಅವಾಗ ಏನಾಗ್ತದೆ, ಅದು ಜಯ ಹೊಂದುತ್ತೀವಿ. ಕೆಲವೊಂದು ಟೈಮ್ನಲ್ಲಿ ಅದೊಂಥರ ಟಾರ್ಚರ್ ಅನ್ಕೋಬಾರ್ದ. ಎದಕ್ಕ ಅಷ್ಟಪಟ್ಟು ನನಗೆ ಒತ್ತು ಇದೇ ಮಾಡು ಅಂತ ಎದಕ್ಕೆ ಹೇಳ್ತಾರೆ ನೀವು? ಇದೇ ಮಾಡಂತ ಎದಕ್ಕಂದ್ರೆ ಇವ ನೋಡು, ಇವಾಗ ಗೌರ್ಮೆಂಟ್ ಒಂದು ರೂಲ್ ಮಾಡ್ಯಾರ ಮೊನ್ನೆ. ಏನ್ ಮಾಡ್ಯಾರ ಬಲ್ಲರಾಗ? ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕಂದಾರ. ಹಾಕೊಂಡು ಹೋಗಿಲ್ಲ ಅಂದ್ರೆ ನೀವು ಅಷ್ಟು ಬಲವಂತ ಎದಕ್ ಮಾಡ್ತೀರ? ನೀವು ನನ್ನ ಇಷ್ಟ, ನಾನು ಹೆಂಗನ ತಿರುಗ್ತೀನಿ ಅಂದ್ರೆ ಅವ್ರು ಎದಕ್ಕೆ ಅಷ್ಟು ರೂಲ್ಸ್ ಕಠಿಣವಾಗಿ ಇಲ್ಲ ಹಾಕ್ಯವಾಗ ಅಷ್ಟೇ. ಎದಕ್ಕೆ ಹೇಳ್ತಾರಂದ್ರೆ ನಮ್ಮ ಭದ್ರತೆಗೆ, ನಮ್ಮ ಸೇಫ್ಟಿಗೆ, ನಮ್ಮ ಪ್ರಾಣ ಅಪಾಯ ಆಗ್ತದಂತೇನೆ ನಮ್ಮ ಸೇಫ್ಟಿಗೆ, ಭದ್ರತೆಗಾಗಿ ಹೇಳ್ತಾರ. ಕೆಲವೊಂದು ಏನನ ಹೇಳ್ತದಾರ ಅಂದ್ರೆ, ಏನನ ನಮ್ಗೆ ಕಠಿಣವಾಗಿ ಮಾತಾಡ್ತಾರ, ನಮಗೆ ಒಂದು ಕ್ರಮ ಕಲಿಸ್ತದಾರ ಅಂದ್ರೆ ಅರ್ಥ ಏನ್ ಗೊತ್ತಾ? ನಮ್ಮ ಒಂದು ಸೇಫ್ಟಿಗೆ. ಅದನ್ನ ತಿಳ್ಕೋಬೇಕು ನಾವು. ಸೇವಕನು ಒಂದು ಕ್ರಮ ಇಡ್ತದನ, ನಮಗೊಂದು ಕ್ರಮ ಕಲಿಸ್ತದನ. ನೀವ್ ಹಿಂಗ್ ಇರ್ಬೇಕಯ್ಯ, ನೀವ್ ಹಿಂಗ್ ಜೀವಿಸ್ಬೇಕಯ್ಯ, ನೀವ್ ಹಿಂಗ್ ನಡ್ಕೋಬೇಕು, ಇದು ನಿಮ್ ಜೀವಿತ ಒಳ್ಳೇದಂತ ಹೇಳ್ತಾನಂದ್ರೆ ಅದು ನಮಗ್ ಟಾರ್ಚರ್ ಅನ್ಸ್ಬಾರ್ದು, ಟಾರ್ಚರ್ ಅಂತ ಅನ್ಕೋಬಾರ್ದು. ಎದಕ್ಕೆ ಹೇಳು? ಅದು ನಿನ್ ಭದ್ರತೆಗೆ, ನಿನ್ ಜೀವಿತ ಸೇಫ್ಟಿಗೆ, ನೀನ್ ಭವಿಷ್ಯ ಚೆನ್ನಾಗಿರ್ಬೇಕು, ನೀನು ಆಶೀರ್ವಾದಕರವಾಗಿರ್ಬೇಕು, ನೀನ್ ಅನೇಕರಿಗೆ ಮಹಿಮಕರವಾಗಿ, ದೇವರಿಗೆ ನೀನು ಮಹಿಮಕರವಾಗಿ ಇರ್ಬೇಕಂತಾನೆ ಹೇಳ್ತಿರುವಾಗ ನೀನ್ ಅವಾಗ ಏನ್ ಮಾಡ್ಬೇಕು ಹೇಳು? ಆ ಮಾತಿಗೆ ವಿಧೇಯನಾಗ್ಬೇಕು. ನೀನ್ ಯಾವಾಗಾದ್ರೂ ವಿಧೇಯನಾಗ್ತೀಯೋ ಶತ್ರು ಮೇಲೆ ನೀನ್ ಜಯ ಹೊಂದುತ್ತಿ. ಆಮೇಲೆ ನೀನ್ ಏನು ಓಡಾಡ್ತಿದೆಯಲ್ಲ, ನೀನ್ ಏನ್ ಗೆಲ್ಬೇಕಂತ ಓಡಾಡ್ತಿದೆಯಲ್ಲ, ಆ ಓಡಾಟದಲ್ಲಿ ನೀನ್ ಗೆಲ್ಬೇಕಂದ್ರೆ ದೇವ್ರ ಮಾತಿಗೆ ನೀನ್ ಫಸ್ಟ್ ವಿಧೇಯನಾಗ್ಬೇಕು. ವಿಧೇಯನ ಆದಾಗೆ ದೇವ್ರ ಆ ವಾಕ್ಯ ನಿನ್ನಲ್ಲಿ ಕೆಲಸ ಮಾಡುತ್ತೆ. ಆಮೇನ್.